ಪವರ್ ಟಿವಿಯಲ್ಲಿ ತಿಮರೋಡಿಯ ಬಿಗ್ ಎಕ್ಸ್ಪೋಸ್ ಅನ್ನ ಮಾಡ್ತಾ ಇದ್ದೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಕೃತ್ಯಗಳನ್ನೆಲ್ಲ ಬಯಲು ಮಾಡಿದ್ದೆ ಪವರ್ ಟಿವಿ. ಈ ಕ್ಷಣದ ಬಿಗ್ ಎಕ್ಸ್ಪೋಸ್, ಈ ಕ್ಷಣದ ಬಿಗ್ ಬ್ರೇಕಿಂಗ್ ಕೂಡ ಹೌದು. ಪವರ್ ಟಿವಿ ಎಕ್ಸ್ಪೋಸ್ ಮಾಡ್ತಾ ಇದೆ ತಿಮರೋಡಿಯ ಕೃತ್ಯಗಳನ್ನ. ಈ ಹಿಂದೆನೂ ಕೂಡ ತಿಮರೋಡಿಯ ಕೃತ್ಯಗಳನ್ನ ಬಟಾಬಯಲು ಮಾಡಿದ್ದೆ ಪವರ್ ಟಿವಿ. ಇಂಚಿಂಚು ಕೃತ್ಯವನ್ನ ಬಿಚ್ಚಿಟ್ಟಿತ್ತು ಪವರ್ ಟಿವಿ. ಇದೀಗ ತಿಮರೋಡಿಗೆ ಗಡಿಪಾರಿಗೆ ಸೂಚನೆ ಕೊಟ್ಟಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಪವರ್ ವರದಿಯ ಬಳಿಕವೇ ತಿಮರೋಡಿಯ ಸಂಚುಗಳೆಲ್ಲ ಬಯಲಾಗಿದ್ದು, ಅವನು ಏನೇನು ಕುತಂತ್ರ ಮಾಡ್ತಾ ಇದ್ದ, ಏನೇನು ಸಂಚು ಮಾಡಿದ್ದ, ಅದೆಲ್ಲವೂ ಬಯಲಾಗಿದ್ದು ಪವರ್ ಟಿವಿಯ ಪವರ್ಫುಲ್ ವರದಿಯ ನಂತರವೇ. ಪವರ್ ವರದಿಗೆ ತಿಮರೋಡಿ ಪದರಗುಟ್ಟು ಹೋಗಿದ್ದ, ಈಗ ಅವನಿಗೆ ಕಂಟಕ ಕೂಡ ಶುರುವಾಗಿದೆ. ತಿಮರೋಡಿ ಗಡಿಪಾರಿಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನ ಹೊರಡಿಸಿದ್ದಾರೆ. ತಿಮರೌಡಿ ಗಡಿಪಾರು ಆದೇಶದ ಪ್ರತಿ ಪವರ್ ಟಿವಿಗೆ ಲಭ್ಯ ಆಗಿದೆ. ನೋಡಿ, ಇದು ಆತನ ಆದೇಶದ ಪ್ರತಿ. ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಆದೇಶದ ಪ್ರತಿ ಪವರ್ ಟಿವಿಗೆ ಸಿಕ್ಕಿದೆ. ಏನಕ್ಕೆ ಅವನನ್ನ ಗಡಿಪಾರು ಮಾಡಲಾಗ್ತಾ ಇದೆ? ವಾದಿಯವರ ಪ್ರಸ್ತಾವನೆಯನ್ನು ಪುರಸ್ಕರಿಸಿದೆ ಸಹಾಯಕ ಆಯುಕ್ತರು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ಪುತ್ತೂರು ಸ್ಟೆಲ್ಲಾ ವರ್ಗೀಸ್. ಕೆಎಸ್ ಆದ ನಾನು ಕರ್ನಾಟಕ ಪೊಲೀಸ್ ಕಾಯ್ದೆ 1963 ಕಲಂ 55ರ ಅಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸಿ ಎದುರುದಾರನಾದ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿ ಪ್ರಾಯ 52 ವರ್ಷನ 58 ವರ್ಷನ ಹಾಕಿದ್ದಾರೆ. ಅವರ ತಂದೆ ಹೆಸರು ಹಾಕಿದ್ದಾರೆ, ಅವರ ತಾಯಿ ಹೆಸರು ಹಾಕಿದ್ದಾರೆ. ಉಜಿರೆ ಗ್ರಾಮ, ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಇದೆಲ್ಲಾನು ಹಾಕಿಬಿಟ್ಟು ಪುತ್ತೂರು ವಿಭಾಗ ಸರಹದ್ದಿನಿಂದ ದಿನಾಂಕ 18/9/2025 ತಕ್ಷಣದಿಂದ ದಿನಾಂಕ 17/9/2026ರವರೆಗೆ 1 ವರ್ಷ ಅವಧಿಗೆ ರಾಯಚೂರು ಜಿಲ್ಲೆಯ ಮಾನ್ವಿ ಪೊಲೀಸ್ ಠಾಣಾ ಸರಹದ್ದಿಗೆ ಗಡಿಪಾರು ಮಾಡಲಾಗ್ತಿದೆ ಅಂತ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ಮಾಡಿರುವ ಆದೇಶದಲ್ಲಿ ಏನಿದೆ ಪ್ರತಿ ಒಂದನ್ನ ಹೇಳ್ಬಿಡ್ತೀನಿ ನಾನು, ನಿಮ್ಗೆ ಕೇಳಿ ತಿಳ್ಕೊಳ್ಳಿ. ಅಂಡ್ ಎಲ್ಲಾದ್ರೂ ಕೂತ್ಕೊಂಡು ಮಹೇಶ್ ಶೆಟ್ಟಿ ತಿಮರೋಡಿ ನೋಡ್ತಾ ಇದ್ರೆ ನೀನು ತಿಳ್ಕೊಳಪ್ಪ, ನಿನ್ನನ್ನು ಯಾಕೆ ಗಡಿಪಾರು ಮಾಡಿದ್ದಾರೆ, ಅದ್ರಲ್ಲಿ ಏನೇನಿದೆ ಅಂತ ಹೇಳಿ. ಒಂದು, ಆದೇಶ ಪಾಲನೆ ಮಾಡದೇ ಇದ್ರೆ ಕೂಡಲೇ ದಸ್ತಗಿರಿ ಮಾಡಬೇಕಾಗತ್ತೆ. ಎರಡನೇದು, ದಸ್ತಗಿರಿ ಮಾಡಿ ರಾಯಚೂರಿನ ಮಾನ್ವಿಗೆ ಗಡಿಪಾರು ಮಾಡಬೇಕು. ಮೂರನೇದು, ಗಡಿಪಾರಿನ ಅವಧಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವೇಶ ನಿರ್ಬಂಧ ಆಗಿರುತ್ತೆ. ನಾಲ್ಕನೇದು, ದಾಖಲಾಗಿರುವ ಪ್ರಕರಣಗಳ ವಿಚಾರಣೆಗೆ ಸ್ಟೇಷನ್ಗೆ ಬಂದು ಹೋಗ್ಬೇಕಾಗತ್ತೆ. ಐದನೇದು, ದಾಖಲಾಗಿರುವ ಪ್ರಕರಣಗಳ ವಿಚಾರಣೆಗೆ ಕೋರ್ಟ್ಗೂ ಕೂಡ ಹಾಜರಾಗಬೇಕು. ಆರನೇದು, ದಿನಕ್ಕೊಮ್ಮೆ ಮಾನ್ವಿ ಸ್ಟೇಷನ್ ಠಾಣಾಧಿಕಾರಿ ಎದುರುಗಡೆ ಹಾಜರಾಗಬೇಕು. 7 ದಿನಕ್ಕೊಮ್ಮೆ, 7 ದಿನಕ್ಕೊಂದ್ಸಲ ಅಂದ್ರೆ ವಾರಕ್ಕೊಂದ್ಸಲ ಮಾನ್ವಿ ಸ್ಟೇಷನ್ ಎದುರುಗಡೆ ಹಾಜರಾಗಬೇಕಾಗತ್ತೆ. ಈ ಆದೇಶ ಪ್ರಶ್ನಿಸಿ ಇಚ್ಛಿಸಿದಲ್ಲಿ 30 ದಿನದ ಒಳಗಡೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಮಹೇಶ್ ಶೆಟ್ಟಿ ತಿಮರೋಡಿಯ ಗಡಿಪಾರಿಗೆ ಕಾರಣವನ್ನ ಕೊಟ್ಟಿದ್ದಾರೆ ಎಸಿ ಸ್ಟೆಲ್ಲಾ ವರ್ಗೀಸ್. ಪವರ್ ಟಿವಿ ಈ ಹಿಂದೆನೆ ಉಲ್ಲೇಖಿಸಿದಂತ 10 ಅಂಶಗಳನ್ನ ಅದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಉನ್ನತ ಸ್ಥಾನದಲ್ಲಿ ಇರುವವರಿಗೆ ಅಸಂವಿಧಾನಿಕ ತುಚ್ಛ ಪದಗಳನ್ನ ಆತ ಬಳಕೆ ಮಾಡ್ತಾ ಇದ್ದ. ಮಹೇಶ್ ಶೆಟ್ಟಿ ವಿರುದ್ಧ ನಿರಂತರವಾಗಿ ಗುರುತರ ಪ್ರಕರಣಗಳಿದ್ದರೂ ಕೂಡ ಆತ ಹುಚ್ಚಾಟ ಮೆರಿತಾ ಇದ್ದ. ಬೇಲ್ ಪಡ್ಕೊಂಡಿದ್ರು. ಈ ನೆಲದ ಕಾನೂನಿನ ಮೇಲೆ ಆತನಿಗೆ ಕಿಂಚಿತ್ತೂ ಗೌರವ ಇರಲಿಲ್ಲ. ಕಿಂಚಿತ್ತೂ ಭಯ, ಗೌರವ ಇಲ್ಲದೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದ. ಜನರ ಮನಸ್ಸಿನಲ್ಲಿ ಭಯದ ವಾತಾವರಣವನ್ನ ಉಂಟು ಮಾಡಿರ್ತಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಸಮಾಜದ ಶಾಂತಿಗೆ ಕಂಟಕವಾಗಿರ್ತಾನೆ. ಸಾಮಾನ್ಯ ಕಾನೂನುಗಳಿಂದ ಈತನ ಕ್ರಿಮಿನಲ್ ಚಟುವಟಿಕೆ ನಿಯಂತ್ರಣ ಕಷ್ಟ ಸಾಧ್ಯ. ಆತ ಇಲ್ಲೇ ಇದ್ರೆ ಸಾರ್ವಜನಿಕ ಕಾನೂನು ಸುವ್ಯವಸ್ಥೆ ಶಾಂತಿ ಭಂಗವಾಗೋ ಸಾಧ್ಯತೆ ಇದೆ. ಹಾಗಾಗಿ ಮಹೇಶ್ ಶೆಟ್ಟಿಯನ್ನ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡೋದಕ್ಕೆ ಆದೇಶ ಹೊರಡಿಸ್ತಾ ಇದ್ದೀನಿ ಅಂತ ಹೇಳಿ ಸಹಾಯಕ ಆಯುಕ್ತರು ಹಾಗೂ ಉಪವಿಭಾಗೀಯ ದಂಡಾಧಿಕಾರಿ ಪುತ್ತೂರು ಉಪವಿಭಾಗದ ಸ್ಟೆಲ್ಲಾ ವರ್ಗೀಸ್ ಕೆಎಸ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಪವರ್ ಟಿವಿ ಈ ಎಲ್ಲ ವಿಚಾರಗಳನ್ನ ಮೊದಲೇ ಹೇಳಿತ್ತು. ಆತ ಸಮಾಜದಲ್ಲಿ ಉನ್ನತ ಸ್ಥಾನಗಳಲ್ಲಿರೋರ ಮೇಲೆ ನಿರಂತರವಾಗಿ ಗುರುತರ ಆರೋಪಗಳನ್ನ ಮಾಡ್ತಾ ಇದ್ದಾನೆ. ಬೇಲ್ ಪಡ್ಕೊಂಡಿದ್ರು ಮೆಂಟ್ಲು ತರ ಆಡ್ತಾ ಇದ್ದಾನೆ. ತಲೆಯಲ್ಲಿ 3 ಪೈಸೆ ಬುದ್ಧಿ ಇಲ್ಲ, ಹುಚ್ಚುಚ್ಚಂಗ್ ಮಾತಾಡ್ತಾನೆ. ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ದಾನೆ. ದಕ್ಷಿಣ ಕನ್ನಡದ ನೆಮ್ಮದಿ ಹಾಳು ಮಾಡ್ತಾ ಇದ್ದಾನೆ ಅಂತ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ 21 ಗಂಭೀರ ಪ್ರಕರಣಗಳು ದಾಖಲಾಗಿದ್ದಾವೆ. ಪವರ್ ಟಿವಿ ಈ ಹಿಂದೆಯೇ ತಿಮರೌಡಿಯ ಕೃತ್ಯಗಳನ್ನ ಬಯಲು ಮಾಡಿತ್ತು. ಒಂದೊಂದು ಕೃತ್ಯಗಳನ್ನು ಬಯಲು ಮಾಡಿದ್ವಿ. 21 ಪ್ರಕರಣಗಳ ಹಿನ್ನೆಲೆ ಗಂಭೀರವಾಗಿ ಪರಿಗಣಿಸಿ ಗಡಿಪಾರಿಗೆ ಆದೇಶವನ್ನ ಮಾಡಲಾಗಿದೆ. ಬೆಳ್ತಂಗಡಿ ಠಾಣೆಯೊಂದರಲ್ಲೇ 21 ಕೇಸ್ ದಾಖಲಾಗಿದೆ ತಿಮರೋಡಿ ವಿರುದ್ಧ. ಗಡಿಪಾರು ಪ್ರಕ್ರಿಯೆ ನಡೀತಾ ಇರೋ ವೇಳೆ ಮತ್ತೆ 4 ಕೇಸ್ ದಾಖಲಾಗಿದೆ. ಕೊಲೆ ಬೆದರಿಕೆ, ಪ್ರಚೋದನಾಕಾರಿ ಮಾತುಗಳು, ಶಾಂತಿ ಕದಡುವ ಯತ್ನ, ಉನ್ನತ ಸ್ಥಾನದಲ್ಲಿ ಇರುವವರ ಬಗ್ಗೆ ತುಚ್ಛ ರೀತಿ ಮಾತುಗಳು, ಹಲವು ಸೆಕ್ಷನ್ಗಳ ಅಡಿಯಲ್ಲಿ ತಿಮರೋಡಿ ವಿರುದ್ಧ ಪ್ರಕರಣಗಳು ದಾಖಲಾಗಿರೋದ್ರಿಂದ
ಆತನನ್ನ ಗಡಿಪಾರು ಮಾಡೋದಕ್ಕೆ ಆದೇಶ ಹೊರಡಿಸಲಾಗಿದೆ. ಏನಾದ್ರೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ದಸ್ತಗಿರಿ ಮಾಡಿ ಗಡಿಪಾರು ಮಾಡಬೇಕಾಗತ್ತೆ. ತಲೆ ಮರೆಸ್ಕೊಂಡು ಹೋಗಿದ್ದಾನೆ ತಿಮರೋಡಿ. ಈಗ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನ ಪವರ್ ಟಿವಿ ಈ ಮೊದಲೇ ದಾಖಲೆಗಳ ಸಮೇತ ಸಾಕ್ಷಿ ಸಮೇತ ರಾಜ್ಯದ ಜನರ ಮುಂದೆ ಬಟಾಬಯಲು ಮಾಡಿತ್ತು. ಎಸ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಆನಂದ್, ತಿಮರೋಡಿಯ ಎಲ್ಲ ದುಷ್ಕೃತ್ಯಗಳನ್ನ ಪವರ್ ಟಿವಿ ಇಂಚಿಂಚು ಬಯಲು ಮಾಡಿತ್ತು. ಏನೆಲ್ಲ ಆದೇಶದ ಪ್ರತಿಯಲ್ಲಿ ಉಲ್ಲೇಖ ಮಾಡಿದಾರಲ್ಲ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು, ಅಂದ್ರೆ ಆ ಗಡಿಪಾರಿನ ಆದೇಶದಲ್ಲಿ ಆ ಎಲ್ಲ ಅಂಶಗಳನ್ನ ಈ ಹಿಂದೆನೆ ಪವರ್ ಟಿವಿ ಸಾಕ್ಷಿ ಸಮೇತ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಈಗ ತಿಮರೋಡಿಯನ್ನ ದಸ್ತಗಿರಿ ಮಾಡಿ ಆದ್ರೂ ಅವ್ರು ಗಡಿಪಾರು ಮಾಡ್ಬೇಕಾಗತ್ತೆ. ಈಗ ಆತ ತಲೆ ಮರೆಸ್ಕೊಂಡಿದ್ದಾನೆ. ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ಆನಂದಲ್ಲಿ? ಸಿಂಧೂರ, ಪ್ರಮುಖವಾಗಿ ಪವರ್ ಟಿವಿಗೆ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಕೊಟ್ಟಿರ್ತಕ್ಕಂಥ ಆದೇಶದ ಎಕ್ಸ್ಕ್ಲೂಸಿವ್ ಪ್ರತಿ ಲಭ್ಯವಾಗಿರ್ತಕ್ಕಂಥದ್ದು ಒಂದಲ್ಲ ಎರಡಲ್ಲ 10 ಹಲವು ಕಾರಣಗಳನ್ನ ಉಪವಿಭಾಗಾಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಮಹೇಶ್ ಶೆಟ್ಟಿ ತಿಮರೋಡಿ ಏನಿದ್ದಾನೆ, ಈತ ಗ್ಯಾಂಗ್ ಕಟ್ಕೊಂಡು ಈ ಕಡೆ ದಕ್ಷಿಣ ಕನ್ನಡ ಜಿಲ್ಲಾ ಭಾಗದಲ್ಲಿ ಬಹಳಷ್ಟು ಒಂದು ಕೋಮು ಹಿಂಸೆ ಕೊಡ್ತಕ್ಕಂಥ ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾನೆ ಅನ್ನೋ ಒಂದು ಸಬೂಬನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ರಾಜಕಾರಣಿಗಳ ಬಗ್ಗೆಯೂ ಕೂಡ ಬಹಳಷ್ಟು ತುಚ್ಛವಾಗಿ ಹವ್ಯಾಚ್ಯವಾಗಿ ಮತ್ತೆ ಹುಚ್ಚುಚ್ಚಾಗಿ ಮಾತನಾಡ್ತಾನೆ ಅನ್ನೊಂದು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾನೆ. ಈ ಹಿಂದೆ 26 ಪ್ರಕರಣಗಳಲ್ಲಿ ಅವನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈಗ ಧರ್ಮಸ್ಥಳ ವಿಚಾರವಾಗಿ ಸಂಬಂಧಪಟ್ಟಂತೆ 5 ಪ್ರಕರಣಗಳನ್ನ ದಾಖಲು ಮಾಡಲಾಗಿದೆ. ಒಟ್ಟು ಈಗ 32 ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು. ಇದರಲ್ಲಿ ಕೆಲವು ಕೇಸುಗಳಲ್ಲಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸೇರಿದಂತೆ ಕೆಲವು ಸ್ಟೇಷನ್ಗಳಲ್ಲಿ ಮುಚ್ಚಳಿಕೆಯನ್ನ ಬರೆದುಕೊಟ್ಟಿದ್ದಾನೆ. ಇನ್ನು ಮುಂದೆ ನಾನು ಈ ರೀತಿಯ ಒಂದು ಭಾಷಣಗಳನ್ನ ಮಾತಾಡೋದಿಲ್ಲ, ಇಂಥ ತಪ್ಪುಗಳನ್ನು ಮಾಡೋದಿಲ್ಲ ಅಂತ ಪದೇ ಪದೇ ಮುಚ್ಚಳಿಗೆ ಬರೆದುಕೊಟ್ರು ಕೂಡ ಪದೇ ಪದೇ ಇಂಥ ಒಂದು ತಪ್ಪುಗಳು ಮಾಡ್ತಾ ಇರತಕ್ಕಂಥದ್ದು ಕೂಡ ಈಗ ಒಂದು ಆತ ಗಡಿಪಾರಿಗೆ ಒಂದು ಕಾರಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಧರ್ಮಸ್ಥಳ ವಿಚಾರವಾಗಿ ಕೂಡ ನಿರಂತರವಾಗಿ ಹಿತ ಸುಳ್ಳುಗಳನ್ನ ಹೇಳೋದು, ಪ್ರಚೋದನಕಾರಿ ಭಾಷಣಗಳನ್ನ ಮಾಡ್ತಕ್ಕಂಥದ್ದು. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರವಲ್ಲ ಹೊರ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಪಿತೂರಿ ಷಡ್ಯಂತ್ರಗಳನ್ನ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತಿದ್ದಾನೆ ಅನ್ನೊಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿ ಈಗ ಅಂತಿಮವಾಗಿ ಆತನನ್ನ ಗಡಿಪಾರು ಮಾಡಬೇಕು ಅನ್ನೋ ಒಂದು ಆದೇಶವನ್ನ ಅವರು ನಿನ್ನೆ ಅಂದ್ರೆ 20ನೇ ತಾರೀಕಿಗೆ ಹೊರಡಿಸಿರ್ತಕ್ಕಂಥದ್ದು. ಸೆಪ್ಟೆಂಬರ್ 17-26 ತನಕ ಅಂದ್ರೆ 2026 ತನಕ ಅಂದ್ರೆ 1 ವರ್ಷಗಳ ಕಾಲ ಈಗ ಗಡಿಪಾರು ಮಾಡಿ ಸ್ಟೆಲ್ಲಾ ವರ್ಗೀಸ್ ಅವರು ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಏನಾದ್ರೂ ಸ್ಟೇಷನ್ ನಲ್ಲಿ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಕೋರ್ಟ್ ಅಲ್ಲಿ ವಿಚಾರಣೆ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಆತ ಬೆಳ್ತಂಗಡಿಗೆ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರಬಹುದು ಅನ್ನೊಂದು ಖಡಕ್ ಒಂದು ಷರತ್ತನ್ನು ಕೂಡ ಹಾಕುವ ಮೂಲಕ ಆತನಿಗೆ ಒಂದು ಗಡಿಪಾರು ಆದೇಶವನ್ನ ಮಾಡಲಾಗಿದೆ. ಸಿಂಧೂರ.